ವಕ್ತಾರರು ಡಾಕ್ಟರ್ ದಿನೇಶ್ ಅವರೇ, ತಮ್ಮ ಪ್ರತಿಕ್ರಿಯೆ ಏನು? ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ, ಅದಕ್ಕೆ ಬಿಜೆಪಿ ನಾಯಕರ ಮತ್ತೆ ಪ್ರತಿಕ್ರಿಯೆ, ಇದಕ್ಕೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇದು ಸಂಸದೀಯ ಪ್ರಜಾಪ್ರಭುತ್ವದ ಏನೋ ನಮ್ಮದು ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಬಂದಾಗ ಅದರಲ್ಲಿ ಏನಾಗುತ್ತೆ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದು ಒಂದು ಮೂಲ ಇದೆ. ಇದಕ್ಕೆ ನಮ್ಮದು ಒಂದು ಏನಾಗಿದೆ, 7th ಶೆಡ್ಯೂಲ್, ಸಂವಿಧಾನದ 7th ಏನು ಶೆಡ್ಯೂಲ್ ಇದೆ, ಅದ್ರ ಪ್ರಕಾರ ಹಣಕಾಸನ್ನ ಹಂಚಬೇಕು ಅನ್ನೋದು ಒಂದು 1917ರಲ್ಲಿ ಒಂದು ಸರ್ವೆ ಮಾಡಿ ಅದ್ರ ಪ್ರಕಾರ ಕೊಟ್ಟಿದ್ರು. ಆದ್ರೆ ಈ 2011 ಜನಗಣತಿ ಪ್ರಕಾರ ಮತ್ತೆ ಯಾರು ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅವ್ರಿಗೆ ಹೆಚ್ಚು ಹಣ ಅನ್ನೋದನ್ನ ಪ್ರತಿಪಾದಿಸ್ಕೊತಾ ಇದ್ದಾರೆ. ಅಂದ್ರೆ ನಮ್ದು ದೇಶದಲ್ಲಿ ಏನಾಯ್ತು, ಸ್ವಾತಂತ್ರ್ಯ ಬಂದ ಟೈಮಲ್ಲಿ ಏನಾಗಿತ್ತು, ಎಲ್ಲಾ ರಾಜ್ಯಗಳಿಗೂ ಎಲ್ಲಿ ಜನಗಣತಿ ಜಾಸ್ತಿ ಇದೆ ಅಲ್ಲಿಗೆ ಹಣ ಜಾಸ್ತಿ ಕೊಡ್ತಾ ಇದ್ರು, ಮೊದ್ಲಿಂದಾನು ಹಾಗೆ ಬರ್ತಾ ಇತ್ತು. ಆದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಕೂಡ ನಾವು ಏನು ಸೌತ್ ಸ್ಟೇಟ್ಗಳಿದೀವಿ, ನಾವು ಜನಸಂಖ್ಯಾ ಸ್ಫೋಟವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ, ಜನಸಂಖ್ಯೆ ನಿಯಂತ್ರಣ ಮಾಡೋದ್ರಲ್ಲಿ ಸಾಕಷ್ಟು ನಾವು ಆಕ್ಷನ್ಗಳು ತಗೊಂಡಿದ್ದೀವಿ. ಅದೆಲ್ಲ ಮಾಡಿರೋದ್ರ ಪ್ರಯುಕ್ತ ಇವತ್ತು ಜನಸಂಖ್ಯೆ ಕಡಿಮೆ ಆಗಿದೆ. ಅದರಿಂದ ಇಂಡಿವಿಜುವಲ್ ಏನು ಆದಾಯ ಹೆಚ್ಚಿದೆ. ಇಷ್ಟೆಲ್ಲ ಹೆಚ್ಚಿಸಿದ್ರು ಕೂಡ ನಾವು ಇವತ್ತು ವಂಚಿತರಾಗ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಮ್ಮ ದುಡ್ಡೇ ನಮಗ್ ಸಿಗ್ತಾ ಇಲ್ಲ. ಈ 15 ಫೈನಾನ್ಷಿಯಲ್ ಕಮಿಷನ್ ಅಲ್ಲೂ ಹೇಳ್ತೀನಿ ಕೇಳಿ, ಇವ್ರು ಮಾಡಿದ್ರಲ್ಲೇ 14th ಫೈನಾನ್ಷಿಯಲ್ ಕಮಿಷನ್ ಪ್ರಕಾರ 14.72% ಏನೋ 4.72% ನಮ್ಗೆ ಶೇರ್ಸ್ ಬರ್ತಾ ಇತ್ತು. ಈಗ 15 ಫೈನಾನ್ಷಿಯಲ್ ಕಮಿಷನ್ ಮಾಡಿ ಏನ್ ಮಾಡಿದ್ರು, ಅದನ್ನ 3.64%ಗೆ ಇಳಿಸಿದ್ದಾರೆ. ಇದರಿಂದ ನಮ್ಗೆ ಆಗ್ತಾ ಇರೋ ಅನ್ಯಾಯ ಏನಂದ್ರೆ, 45,000 ಕೋಟಿ ಏನೋ ಒಂದು 4-5 ವರ್ಷಕ್ಕೆ ನಮ್ಗೆ ಅಷ್ಟು ಕಡಿಮೆ ಬರ್ತಾ ಇದೆ. 45,000 ಕೋಟಿ ಅಂದ್ರೆ ಒಂದು 4 ವರ್ಷಕ್ಕೆ 45,000 ಕೋಟಿ ಕಡಿಮೆ ಬರ್ತಾ ಇದೆ ಅಂದ್ರೆ ನಮ್ಮ ರಾಜ್ಯದ ಡೆವಲಪ್ಮೆಂಟ್ ಏನಾಗುತ್ತೆ, ನಮ್ಮಗಳ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ನಾವು ಕೇಳಕ್ ಹೋದಾಗ ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಅಂತ ಏನು MP ಗಳಿದ್ದಾರೆ ಅವರುಗಳು ಕೂಡ ಲೋಕಸಭೆಯಲ್ಲಿ ಮಾತಾಡಲ್ಲ. ಎಲ್ಲಾರು ಏನಾಗಿದ್ದಾರೆ ಅಂದ್ರೆ ಈ ಪರಾಗ್ ಕೂಗೋ ಅಂತ ಒಬ್ಬ ಸೈನಿಕರ ತರ ಹೋಗಿ ಅಲ್ಲಿ ಮೋದಿ ಅವ್ರಿಗೆ ಪರಾಗ್ ಕೂಗ್ತಾರೆ ಹೊರ್ತು ರಾಜ್ಯಕ್ಕೆ ಆಗುವಂತ ಅನ್ಯಾಯ ಆಗ್ಲಿ, ರಾಜ್ಯಕ್ಕೆ ಬೇಕಾದ ಹಣಕಾಸಾಗ್ಲಿ, ರಾಜ್ಯಕ್ಕೆ ಬರ್ಬೇಕಾದ ಏನು ನಮ್ಮ ಈಗ GST ಆಗ್ಬೋದೋ, ಸೆಸ್ ಆಗ್ಬೋದೋ ಎಲ್ಲ ಸೇರಿ 4,75,000 ಕೋಟಿ ಹೋಗಿದೆ. ನಮಗ್ ಬಂದಿರೋದೆಷ್ಟು? ಕೇವಲ 50,000 ಕೋಟಿ. ಅದ್ರಲ್ಲೂ ಕೂಡ ಕೇವಲ 37,000 ಕೋಟಿ ಮಾತ್ರ ನೇರ. ಇನ್ನ ಅದೇ ಬೇರೆ ಯಾವ್ದೋ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ದೋ ಹೈವೇ ಮಾಡ್ತೀವಿ ಅದಕ್ಕೆ 13,000 ಕೋಟಿ ಕೊಡ್ತಾರೆ. ಮತ್ತೆ ಲಾಸ್ಟ್ 21-22ಕ್ಕೆ 20,000 ಕೋಟಿ ಕೊಟ್ರೆ ಅದ್ರಲ್ಲೂ ಕೂಡ ಈ ಸಲ 13,000 ಕೋಟಿ ಕೊಡ್ತಾರೆ. ಅಂದ್ರೆ ಇದು ನಮ್ಗೆ ಮೋಸದ ವ್ಯವಸ್ಥೆನೆ ಆಗ್ತಾ ಇದೆ. ಇಲ್ಲಿ ಡಬಲ್ ಎಂಜಿನ್ ಅಂದ್ರು, ಡಬಲ್ ಎಂಜಿನ್ ಅಲ್ಲೂ ಏನು ಮಾಡಿಲ್ಲ. ಇವತ್ತು JDS ಅವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಇಷ್ಟು ದಿವಸ ಕುಮಾರಸ್ವಾಮಿ ಅವರು ಮೋದಿ ಅವ್ರನ್ನ ಬೈತಾ ಇದ್ರು, ಇವತ್ತು ಫ್ಯಾಮಿಲಿ ಪ್ರಾಬ್ಲಮ್ಗೆ ಹೋಗಿ ಅಲ್ಲೋಗ್ಬಿಟ್ಟು ಪ್ರಧಾನ ಮಂತ್ರಿ ಹತ್ರ ಕೂತಿದ್ದಾರೆ ಹೊರ್ತು ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ರಾಜ್ಯಕ್ಕೆ ಅನ್ಯಾಯ ಬಯಸ್ತಾ ಇದ್ದಾರೆ. ಇವರು JDS ಅವರು ನಿಜವಾಗಿ ರಾಜ್ಯದ ಪರವಾಗಿ 1% ಕೆಲಸ ಮಾಡ್ತಾ ಇಲ್ಲ ಇವರು. ಡಾಕ್ಟರ್ ದಿನೇಶ್ ಅವರೇ ಮಾತಾಡ್ತೀನಿ. ಡಾಕ್ಟರ್ ಬಸವರಾಜ್ ಶಿಟ್ನಾಳ್ ಅವರೇ, ಮುಖ್ಯಮಂತ್ರಿ